ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಮಾಡಿದ ತಪ್ಪನ್ನ ಹಿಂದೆ ಬೇರೆ ಬೇರೆ ನಾಯಕರು ಕೂಡ ಮಾಡಿದ್ದಾರೆ ಅನ್ನೋ ಮಾನದಂಡದ ಅಡಿ ಕ್ಷಮಿಸಬೇಕು ಹಾಗೂ ಅವರನ್ನ ಮತ್ತೆ ಮಂತ್ರಿ ಮಾಡಬೇಕು ಅನ್ನೋ ವಾದ ಮುಂದಿಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಇದ್ಯಾಕೆ ಹಿಂಗೆ? ಬೇರೆಯವರು ಮಾಡಿರೋ ತಪ್ಪು ಮಾಡಿದ್ದರಿಂದ ಮಂತ್ರಿ ಕೊಡಬೇಕು ಅಂದಿದ್ಯಾಕೆ ಅಂತ ನಮ್ ಗೋವಿಂದಣ್ಣ ದುರ್ಬೀನು ಹಾಕಿ ಹುಡುಕಿದಾಗ ಕೈಪಾಳ್ಯದೊಳಗಿನ ಒಳ ರಾಜಕೀಯ ಒಳನೋಟಕ್ಕೆ ಕಂಡಿದೆ. ಏನದು ನೋಡ್ಕೊಂಬ. ಕಡೆ ಅಯ್ಯಯ್ಯೋ ಜಮೀರ್ ಅಹಮದ್ ಖಾನ್ಗೆ ಮಂತ್ರಿ ಮಾಡಿ ಅಂತ ಪ್ರತಿಭಟನೆ ಹೋರಾಟಗಳ ಸರಣಿಯೇ ನಡೆದಿದೆ. ಇನ್ನೊಂದ್ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಜಮೀರ್ ಪರ ಬ್ಯಾಟ್ ಬೀಸಿದ್ದಾರೆ. ಜಮೀರ್ ಯಾರು ಮಾಡದ ತಪ್ಪು ಮಾಡಿಲ್ಲ, ನಮ್ಮ ಪಕ್ಷಕ್ಕೆ ಮುಸ್ಲಿಂ ಮತವೂ ಬೇಕಲ್ಲ. ಸತೀಶ್ ಜಾರಕಿಹೊಳಿ ಈಗ ಜಮೀರ್ ಅಹಮದ್ ಖಾನ್ ಪರವಾಗಿ ಘಂಟಾಘೋಷವಾಗಿ ಬಹಿರಂಗವಾಗಿಯೇ ವಕಾಲತ್ತು ವಹಿಸಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರಿಂದ ಆಗಿರುವ ತಪ್ಪು ಹಿಂದೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಂದಲೇ ಆಗಿದೆ ಎನ್ನುವಷ್ಟರ ಮಟ್ಟಿಗೆ. ಅಷ್ಟೇ ಅಲ್ಲ, ಜಮೀರ್ ಅಹಮದ್ ಖಾನ್ ಯಾರೂ ಮಾಡದ ತಪ್ಪೇನೂ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮತವೂ ಮುಖ್ಯ, ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಮಂತ್ರಿ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಅಹಮದ್ ಖಾನ್ ಪರವಾಗಿ ಸತೀಶ್ ಜಾರಕಿಹೊಳಿ ಇಷ್ಟೆಲ್ಲಾ ವಕಾಲತ್ತು ವಹಿಸುತ್ತಿದ್ದಾರೆ ಅಂದ ಮೇಲೆ ಇದರ ಹಿಂದೆ ಏನೋ ಇರಬೇಕು ಅಂತ ಈ ಸುದ್ದಿಯ ಬೆನ್ನು ಹತ್ತಿದ್ರು ನಮ್ ಗೋವಿಂದಣ್ಣ. ಆ ಕಡೆ ಸತೀಶ್ ಜಾರಕಿಹೊಳಿಯು ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದವರು, ಈ ಕಡೆ ಜಮೀರ್ ಕೂಡ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದವರು. ಅರೆ ಇಲ್ಲೇನೋ ಲಿಂಕ್ ಇದೆಯಲ್ಲ ಅಂತ ಲೆಕ್ಕ ಹಾಕೊಂಡು ಜೆಡಿಎಸ್ ನಿಂದ ಕಾಂಗ್ರೆಸ್ ಬಂದವರ ಮೇಲೆ ಕಣ್ಣಿಟ್ಟ ಗೋವಿಂದಣ್ಣನ ಕಿವಿಗೆ ಬಿದ್ದ ಗುಸುಗುಸು ಏನಪ್ಪಾ ಅಂದ್ರೆ, ಕೈಪಾಳ್ಯದೊಳಗೆ ಈಗ ಹಿಂಗೆ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದವರದೊಂದು ಕ್ಯಾಂಪೇ ರೆಡಿ ಆಗ್ತಿದೆ ಅನ್ನೋದು. ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದವರ ಕ್ಯಾಂಪು ಈ ಬಾರಿ ಕೈ ಕೊಟ್ರೆ ರೆಡಿ ಇದೆಯಂತೆ ರೋಡ್ ಮ್ಯಾಪು. ಈ ಮೂಲ ಜೆಡಿಎಸ್ ನಾಯಕರೆಲ್ಲ ಈಗ ಮುಖ್ಯಮಂತ್ರಿಯಾಗಿರೋ ಡಿಕೆ ಶಿವಕುಮಾರ್ ನಡೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರಂತೆ. ಒಂದು ವೇಳೆ ನಮ್ಮನ್ನ ಮಂತ್ರಿ ಮಾಡ್ಲಿಲ್ಲ, ಸ್ಥಾನಮಾನ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಜೆಡಿಎಸ್ ಕಡೆ ನಮ್ಮ ನಡೆ ಅಂತ ಅನ್ನೋ ಮೂಲಕ ಘೋಷಣೆ ಮೊಳಗಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತಿವೆ ದಳ ಕಾಂಗ್ರೆಸ್ ನಾಯಕರ ಆಪ್ತ ಮೂಲಗಳು. ಹೀಗಾಗಿಯೇ ಕಾಂಗ್ರೆಸ್ ಪಕ್ಷದೊಳಗಿರುವ ದಳ ಕಾಂಗ್ರೆಸ್ ನಾಯಕರ ಮುಖವಾಗಿರುವ ನಾಯಕರು ಈಗ ಜಮೀರ್ ಅಹಮದ್ ಖಾನ್ ಪರವಾಗಿ ಓತಾಪ್ರೋತವಾಗಿ ಧ್ವನಿ ಎತ್ತಿದ್ದಾರೆ. ಆದರೆ ಇದು ಬರೀ ಟ್ರೇಲರ್. ಅದೇ ಕೈಪಾಳ್ಯದಲ್ಲೇ ದಳ ಕಾಂಗ್ರೆಸ್ನ ಸುಪ್ತ ದನಿಗಳು ಸೂಕ್ತ ಸಮಯಕ್ಕಾಗಿ ಕಾದಿವೆ ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡ ರಾಜಕೀಯ ಇಣುಕು ನೋಟ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಗಾವಿ ಸಾಹುಕಾರರು ಜಮೀರ್ ಅಹಮದ್ ಪರವಾಗಿ ಕಂಪ್ಲೀಟ್ ಆಗಿ ಬ್ಯಾಟ್ ಬೀಸ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. ಅವ್ರು ಹೇಳ್ತಾ ಇರೋದೇನು, ಸತೀಶ್ ಜಾರಕಿಹೊಳಿ ಪ್ರಕಾರ ಜಮೀರ್ ಯಾರೂ ಮಾಡಿದಂಥ ತಪ್ಪನ್ನ ಏನು ಮಾಡಿಲ್ಲ. ಸ್ವಲ್ಪ ಇತಿಹಾಸವನ್ನು ನೋಡಿದಾಗ ನಮ್ಮ ಪಾರ್ಟಿಯಲ್ಲಿಯೇ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದವರಿದ್ದಾರೆ, ಈಗಲೂ ಕೂಡ ಹಲವರನ್ನ ಪಕ್ಷದಲ್ಲೇ ಇದ್ಕೊಂಡು ವಿರೋಧಿಸುವ ಗುಂಪು ಇದೆ. ಜಮೀರ್ ಅಹಮದ್ ಏನು ಮಹಾ ತಪ್ಪನ್ನು ಮಾಡಿಬಿಟ್ಟಿದ್ದಾರೆ. ಇದೇ ತಪ್ಪು ಹಿಂದೆ ಮಾಡಿದ್ದಕ್ಕೆ ಸಾಕ್ಷಿಯೂ ಇದೆಯಲ್ಲ, ಆ ತಪ್ಪಿನ ಅನುಗುಣ ಅವ್ರಿಗೆ ಯಾವ ರೀತಿಯ ಕ್ರಮ ತಗೊಂಡ್ರಿ, ಹಿಂದೆ ಈ ತಪ್ಪು ಮಾಡಿದ್ಯಾರು ಅಂತಾನೂ ಕೂಡ ಹೇಳಿದ್ರಲ್ಲ. ಕಾಂಗ್ರೆಸ್ ನಾಯಕರೇ ಬಿಜೆಪಿ ಪರ ವಹಿಸಿದ್ರು ಖುಲ್ಲಂ ಖುಲ್ಲ, ಅದನ್ನ ಹೇಳ್ಕೊಂಡ್ರು ಬೀದಿಗೆ ಬಂದು. ನಾವು ಶಿಸ್ತಿನ ಪಕ್ಷ, ನಮ್ದು ಹೈಕಮಾಂಡು ಅದು ಇದು ಅಂತ ಹೇಳಿದ್ರು ಕೂಡ ಬೀದಿಗೆ ಬಂದು ನಾವು ಬಿಜೆಪಿ ಪರವಾಗಿರ್ತೀವಿ, ಯಾರೇನು ಮಾಡ್ತಾರೆ ನೋಡೋಣ ಅನ್ನೋಂಥ ಮಾತುಗಳನ್ನು ಹೇಳಿದ್ರು. ಅವ್ರಿಗೇನು ಕ್ರಮ ತಗೊಂಡ್ರಿ ಅನ್ನೋಂಥ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳ್ತಿದಾರಂತೆ. ಸೊ ಜಮೀರ್ಗೆ ಈಗ ಇದಕ್ಕಿಂತ ಒಳ್ಳೆ ಗುರಾಣಿ ಇಲ್ಲ. ಈ ಗುರಾಣಿಯ ಉದ್ದೇಶ ಗೊತ್ತಿಲ್ಲದೆ ಏನಿಲ್ಲ ಯಾರಿಗೂ. ಪಟ್ಟಕ್ಕಾಗಿ ಒಗ್ಗೂಡ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಜಾಲ. ಡಿಕೆ ಶಿವಕುಮಾರ್ ಅವರು ಸರಳವಾಗಿ ನಮಗೆ ಅಧಿಕಾರ ಕೊಟ್ರೆ ಓಕೆ, ಇಲ್ಲ ಅಂತಂದ್ರೆ ಬೇರೆಯದ್ದೇ ರೀತಿಯ ತಂತ್ರಗಳನ್ನು ರೂಪಿಸುವಂತಹ ಕೆಲಸಕ್ಕೂ ಕೂಡ ಅವರು ಮುಂದಾಗ್ಬೋದಂತೆ. ಹಾಗಿದ್ರೆ ಏನಾಗ್ತಾ ಇದೆ ಕೈಪಾಳ್ಯದಲ್ಲಿ? ಕೈಪಾಳ್ಯದಲ್ಲಿ ಮೂಲ ದಳ ಬಲ ರೆಡಿ ಆಗ್ತಿದೆ ಅಂತ ವೀಕ್ಷಕರೇ. ಈ ಮೂಲ ದಳ ಬಲ ಯಾವುದು?
ನಿನ್ನೆ ಮೊನ್ನೆ ನೀವು ಗಮನಿಸ್ತಾ ಇದ್ರಿ, ಕುಮಾರಸ್ವಾಮಿ ಅವರು, ಈ ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಒಂದು 14 ಜನ MLA ಗಳಿಗೆ ಫೋನ್ ಮಾಡಿದಾರಂತೆ, ನಮ್ಮ ದಂಡದ ಅಡಿ ಕ್ಷಮಿಸಬೇಕು ಹಾಗೂ ಅವರನ್ನು ಮತ್ತೆ ಮಂತ್ರಿ ಮಾಡಬೇಕು ಅನ್ನೋ ವಾದ ಮುಂದಿಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಇದ್ಯಾಕೆ ಹಿಂಗೆ? ಬೇರೆಯವರು ಮಾಡಿರೋ ತಪ್ಪು ಮಾಡಿದ್ದರಿಂದ ಮಂತ್ರಿ ಕೊಡಬೇಕು ಅಂದಿದ್ಯಾಕೆ ಅಂತ ನಮ್ಮ ಗೋವಿಂದಣ್ಣ ದುರ್ಬೀನು ಹಾಕಿ ಹುಡುಕಿದಾಗ ಕೈಪಾಳ್ಯದೊಳಗಿನ ಒಳ ರಾಜಕೀಯ ಒಳನೋಟಕ್ಕೆ ಕಂಡಿದೆ. ಏನದು ನೋಡ್ಕೊಂಬ. ಒಂದ್ ಕಡೆ ಅಯ್ಯಯ್ಯೋ ಜಮೀರ್ ಅಹಮದ್ ಖಾನ್ಗೆ ಮಂತ್ರಿ ಮಾಡಿ ಅಂತ ಪ್ರತಿಭಟನೆ, ಹೋರಾಟಗಳ ಸರಣಿಯೇ ನಡೆದಿದೆ. ಇನ್ನೊಂದ್ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಜಮೀರ್ ಪರ ಬ್ಯಾಟ್ ಬೀಸಿದ್ದಾರೆ. ಜಮೀರ್ ಯಾರು ಮಾಡದ ತಪ್ಪು ಮಾಡಿಲ್ಲ, ನಮ್ಮ ಪಕ್ಷಕ್ಕೆ ಮುಸ್ಲಿಂ ಮತವೂ ಬೇಕಲ್ಲ. ಸತೀಶ್ ಜಾರಕಿಹೊಳಿ ಈಗ ಜಮೀರ್ ಅಹಮದ್ ಖಾನ್ ಪರವಾಗಿ ಘಂಟಾಘೋಷವಾಗಿ ಬಹಿರಂಗವಾಗಿಯೇ ವಕಾಲತ್ತು ವಹಿಸಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರಿಂದ ಆಗಿರುವ ತಪ್ಪು ಹಿಂದೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಂದಲೇ ಆಗಿದೆ ಎನ್ನುವಷ್ಟರ ಮಟ್ಟಿಗೆ. ಅಷ್ಟೇ ಅಲ್ಲ, ಜಮೀರ್ ಅಹಮದ್ ಖಾನ್ ಯಾರೂ ಮಾಡದ ತಪ್ಪೇನೂ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮತವೂ ಮುಖ್ಯ, ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಮಂತ್ರಿ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಪರವಾಗಿ ಸತೀಶ್ ಜಾರಕಿಹೊಳಿ ಇಷ್ಟೆಲ್ಲಾ ವಕಾಲತ್ತು ವಹಿಸ್ತಿದ್ದಾರೆ ಅಂದ ಮೇಲೆ ಇದರ ಹಿಂದೆ ಏನೋ ಇರಬೇಕು ಅಂತ ಈ ಸುದ್ದಿಯ ಬೆನ್ನು ಹತ್ತಿದ್ರು ನಮ್ ಗೋವಿಂದಣ್ಣ. ಆ ಕಡೆ ಸತೀಶ್ ಜಾರಕಿಹೊಳಿಯು ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದವರು, ಈ ಕಡೆ ಜಮೀರ್ ಕೂಡ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದವರು. ಅರೆ ಇಲ್ಲೇನೋ ಲಿಂಕ್ ಇದೆಯಲ್ಲ ಅಂತ ಲೆಕ್ಕ ಹಾಕೊಂಡು ಜೆಡಿಎಸ್ ನಿಂದ ಕಾಂಗ್ರೆಸ್ ಬಂದವರ ಮೇಲೆ ಕಣ್ಣಿಟ್ಟ ಗೋವಿಂದಣ್ಣನ ಕಿವಿಗೆ ಬಿದ್ದ ಗುಸುಗುಸು ಏನಪ್ಪಾ ಅಂದ್ರೆ, ಕೈಪಾಳ್ಯದೊಳಗೆ ಈಗ ಹಿಂಗೆ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದವರದೊಂದು ಕ್ಯಾಂಪೇ ರೆಡಿ ಆಗ್ತಿದೆ ಅನ್ನೋದು. ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದವರ ಕ್ಯಾಂಪು ಈ ಬಾರಿ ಕೈ ಕೊಟ್ರೆ ರೆಡಿ ಇದೆಯಂತೆ ರೋಡ್ ಮ್ಯಾಪು. ಈ ಮೂಲ ಜೆಡಿಎಸ್ ನಾಯಕರೆಲ್ಲ ಈಗ ಮುಖ್ಯಮಂತ್ರಿಯಾಗಿರೋ DK ಶಿವಕುಮಾರ್ ನಡೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರಂತೆ. ಒಂದು ವೇಳೆ ನಮ್ಮನ್ನ ಮಂತ್ರಿ ಮಾಡ್ಲಿಲ್ಲ, ಸ್ಥಾನಮಾನ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಜೆಡಿಎಸ್ ಕಡೆ ನಮ್ಮ ನಡೆ ಅಂತ ಅನ್ನೋ ಮೂಲಕ ಘೋಷಣೆ ಮೊಳಗಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತಿವೆ ದಳ ಕಾಂಗ್ರೆಸ್ ನಾಯಕರ ಆಪ್ತ ಮೂಲಗಳು. ಹಿಂಗಾಗಿಯೇ ಕಾಂಗ್ರೆಸ್ ಪಕ್ಷದೊಳಗಿರುವ ದಳ ಕಾಂಗ್ರೆಸ್ ನಾಯಕರ ಮುಖವಾಗಿರುವ ನಾಯಕರು ಈಗ ಜಮೀರ್ ಅಹಮದ್ ಖಾನ್ ಪರವಾಗಿ ಓತಾಪ್ರೋತವಾಗಿ ಧ್ವನಿ ಎತ್ತಿದ್ದಾರೆ. ಆದರೆ ಇದು ಬರೀ ಟ್ರೇಲರ್. ಅದೇ ಕೈಪಾಳ್ಯದಲ್ಲೇ ದಳ ಕಾಂಗ್ರೆಸ್ನ ಸುಪ್ತ ದನಿಗಳು ಸೂಕ್ತ ಸಮಯಕ್ಕಾಗಿ ಕಾದಿವೆ ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡ ರಾಜಕೀಯ ಇಣುಕು ನೋಟ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಗಾವಿ ಸಾಹುಕಾರರು ಜಮೀರ್ ಅಹಮದ್ ಪರವಾಗಿ ಕಂಪ್ಲೀಟ್ ಆಗಿ ಬ್ಯಾಟ್ ಬೀಸ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. ಅವ್ರು ಹೇಳ್ತಾ ಇರೋದೇನು, ಸತೀಶ್ ಜಾರಕಿಹೊಳಿ ಪ್ರಕಾರ ಜಮೀರ್ ಯಾರೂ ಮಾಡಿದಂಥ ತಪ್ಪನ್ನ ಏನು ಮಾಡಿಲ್ಲ. ಸ್ವಲ್ಪ ಇತಿಹಾಸವನ್ನು ನೋಡಿದಾಗ ನಮ್ಮ ಪಾರ್ಟಿಯಲ್ಲಿಯೇ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದವರಿದ್ದಾರೆ, ಈಗಲೂ ಕೂಡ ಹಲವರನ್ನ ಪಕ್ಷದಲ್ಲೇ ಇದ್ಕೊಂಡು ವಿರೋಧಿಸುವ ಗುಂಪು ಇದೆ. ಜಮೀರ್ ಅಹಮದ್ ಏನು ಮಹಾ ತಪ್ಪನ್ನು ಮಾಡಿಬಿಟ್ಟಿದ್ದಾರೆ. ಇದೇ ತಪ್ಪು ಹಿಂದೆ ಮಾಡಿದ್ದಕ್ಕೆ ಸಾಕ್ಷಿಯೂ ಇದೆಯಲ್ಲ, ಆ ತಪ್ಪಿನ ಅನುಗುಣ ಅವರಿಗೆ ಯಾವ ರೀತಿಯ ಕ್ರಮ ತಗೊಂಡ್ರಿ, ಹಿಂದೆ ಈ ತಪ್ಪು ಮಾಡಿದ್ದು ಯಾರು ಅಂತಾನೂ ಕೂಡ ಹೇಳಿದ್ರಲ್ಲ. ಕಾಂಗ್ರೆಸ್ ನಾಯಕರೇ BJP ಪರ ವಹಿಸಿದ್ರು ಖುಲ್ಲಂ ಖುಲ್ಲ, ಅದನ್ನು ಹೇಳ್ಕೊಂಡ್ರು ಬೀದಿಗೆ ಬಂದು, ನಾವು ಶಿಸ್ತಿನ ಪಕ್ಷ, ನಮ್ದು ಹೈಕಮಾಂಡು ಅದು ಇದು ಅಂತ ಹೇಳಿದ್ರು ಕೂಡ ಬೀದಿಗೆ ಬಂದು ನಾವು BJP ಪರವಾಗಿರ್ತೀವಿ, ಯಾರೇನು ಮಾಡ್ತಾರೆ ನೋಡೋಣ ಅನ್ನೋಂಥ ಮಾತುಗಳನ್ನು ಹೇಳಿದರು. ಅವ್ರಿಗೇನು ಕ್ರಮ ತಗೊಂಡ್ರಿ ಅನ್ನೋಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರಂತೆ. ಸೊ ಜಮೀರ್ಗೆ ಈಗ ಇದಕ್ಕಿಂತ ಒಳ್ಳೆ ಗುರಾಣಿ ಇಲ್ಲ. ಈ ಗುರಾಣಿಯ ಉದ್ದೇಶ ಗೊತ್ತಿಲ್ಲದೆ ಏನಿಲ್ಲ ಯಾರಿಗೂ. ಪಟ್ಟಕ್ಕಾಗಿ ಒಗ್ಗೂಡ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಜಾಲ. DK ಶಿವಕುಮಾರ್ ಅವರು ಸರಳವಾಗಿ ನಮಗೆ ಅಧಿಕಾರ ಕೊಟ್ಟರೆ ಓಕೆ, ಇಲ್ಲ ಅಂತಂದ್ರೆ ಬೇರೆಯದ್ದೇ ರೀತಿಯ ತಂತ್ರಗಳನ್ನು ರೂಪಿಸುವಂತಹ ಕೆಲಸಕ್ಕೂ ಕೂಡ ಅವರು ಮುಂದಾಗ್ಬೋದಂತೆ. ಹಾಗಿದ್ರೆ ಏನಾಗ್ತಾ ಇದೆ ಕೈಪಾಳ್ಯದಲ್ಲಿ? ಕೈಪಾಳ್ಯದಲ್ಲಿ ಮೂಲ ದಳ ಬಲ ರೆಡಿ ಆಗ್ತಿದೆ ಅಂತ ವೀಕ್ಷಕರೇ. ಈ ಮೂಲ ದಳ ಬಲ ಯಾವುದು?
ನಿನ್ನೆ ಮೊನ್ನೆ ನೀವು ಗಮನಿಸ್ತಾ ಇದ್ರಿ, ಕುಮಾರಸ್ವಾಮಿ ಅವರು, ಈ ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಒಂದು 14 ಜನ MLA ಗಳಿಗೆ ಫೋನ್ ಮಾಡಿದಾರಂತೆ, ನಮ್ಮ ಕ್ಯಾಂಡಿಡೇಟ್ನನ್ನ ನೀವು ಬೆಂಬಲಿಸಬೇಕು ಅಂತ. ಇದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೂಲ JDSನವರು ಯಾರೆಲ್ಲ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಕಾಂಗ್ರೆಸ್ನಲ್ಲಿ ಇದ್ದಾರೆ ಸದ್ಯಕ್ಕೆ, ಅವರಿಗೆ ಮತ್ತೆ ಗಾಳ ಹಾಕುವಂತ ಕೆಲಸ ಆಗ್ತಾ ಇದೆ. ಇವನ್ನ ಕೈಪಾಳಯದಲ್ಲಿ ಆ ಮೂಲ ದಳ ಬಲ ಭಾರಿ ಜೋರಾಗಿ ಕೆಲಸ ಮಾಡ್ತಾ ಇದೆಯಂತೆ, ರೆಡಿ ಆಗ್ತಾ ಇದೆಯಂತೆ, ಒಂದು ಯೋಚನೆನೂ ಇದೆಯಂತೆ. ಕಾಂಗ್ರೆಸ್ಗೆ ಟಾಟಾ ಬೈ ಬೈ ಹೇಳಿ ಆ ಕಡೆ JDS ಕೈ ಸೇರಿಸ್ಕೊಳ್ಳೋಣ ಅಂತ ಹೇಳಿ. ಇದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ಒಳನೋಟದ ಒಳ ಪಾತಾಳಿಯನ್ನು ತಿಳಿಸ್ಕೊಡೋದಕ್ಕೆ ನನ್ನ ಕೊಲೀಗ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಂದ್ರ. ಜಮೀರ್ ಅಹಮದ್ ಅವರು ಕೂಡ JDS ಮೂಲದವರು. ಜಾರಕಿಹೊಳಿ ಅವರು ಜಮೀರ್ ಪರವಾಗಿ ಈಗ ಕಾಂಗ್ರೆಸ್ನಲ್ಲಿ ಬ್ಯಾಟ್ ಮಾಡ್ತಾ ಇದ್ದಾರೆ. ಯಾರು ಮಾಡಿ ತಪ್ಪೇನು ಮಾಡಿಲ್ಲ ಜಮೀರ್ ಅವರು. ಈ ಹಿಂದೆಯೂ ಕೂಡ ಹಲವರು ಮಾಡಿದ್ದಾರೆ ತಪ್ಪನ್ನು. ಸೊ ಆ ತಪ್ಪಿನ ಗುರಾಣಿಯನ್ನು ಹಿಡ್ಕೊಂಡು ಈ ಸಮಯ ಬಿಟ್ಟರೆ ಬೇರೆ ಯಾವಾಗಲೂ ಇಲ್ಲ ಅನ್ನೋ ರೀತಿಯಲ್ಲಿ ಜಮೀರ್ ಅಹಮದ್ ಅವರನ್ನ ಮತ್ತೆ ಮಿನಿಸ್ಟರ್ ಮಾಡಲೇಬೇಕು. ಅವರನ್ನ ಮಂತ್ರಿಗಿರಿಯಿಂದ ಆಚೆ ಇಡೋದಕ್ಕೆ ಈ ಆಡಿಯೋದ ಮಾನದಂಡ ಅಲ್ವೇ ಅಲ್ಲ. ಪಾರ್ಟಿಗಾಗಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡಬೇಕು. ಅಸಮಾಧಾನ ಮತ್ತೊಂದು ಮಗದೊಂದು ಎಲ್ಲವೂ ಸಹಜ. ಈಗ ಎಲ್ಲವೂ ಕೂಡ ತಿಳಿಯಾಗಿದೆ. ತಪ್ಪನ್ನ ಪಕ್ಕಕ್ಕಿಟ್ಟು ಅವರಿಗೆ ಮಂತ್ರಿ ಭಾಗ್ಯವನ್ನು ಕರುಣಿಸಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರಿಗೆ ಮಂತ್ರಿ ಭಾಗ್ಯವನ್ನು ಕೊಡಿಸಲೇಬಾರದು ಅನ್ನೋದಕ್ಕೆ ಏನು ಬಣಗಳು ಯಾವ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇವೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದಾಗ ಹಲವರ ಹೆಸರುಗಳು ಬರ್ತಾ ಇದೆ. ಸೊ ಒಳನೋಟ ಏನು ಹೇಳುತ್ತೆ ಅಂತ. ಶ್ರೀಪಾದ್, ನಮ್ಮ ಗೋವಿಂದಣ್ಣ ಬೆಳಗಾವಿ ಕಡೆ ಹೋಗಿದ್ರು. ಆ ಬೆಳಗಾವಿಯ ಬಲ್ಲ ಮೂಲಗಳು ಈಗ ಹೇಳ್ತಾ ಇರೋದೇನಪ್ಪ ಅಂದರೆ, ಈಗ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದ್ದಾರೆ, ಏನಂತಿದ್ದಾರೆ, ಜಮೀರ್ ಅಹಮದ್ ಖಾನ್ ಯಾರೂ ಮಾಡದೇ ಇರೋ ತಪ್ಪೇನು ಮಾಡಿಲ್ಲ. ನನಗೆ ಯೋಚನೆ ಬಂತು, ಈ ಯಾರೂ ಮಾಡದೇ ಇರೋ ತಪ್ಪು ಅಂದರೆ ಯಾವುದಿದು? ಈಗ ಯಾವ ತಪ್ಪಾದರೂ ಮಾಡಿ ನೀವು ಕಡೆಗೆ ನಾನೇನು ಯಾರೂ ಮಾಡದೇ ಇರೋ ತಪ್ಪು ಮಾಡಿಲ್ಲ ಅಂದರೆ ಮುಗಿದೋಯ್ತಲ್ಲ ಕತೆ. ಮತ್ತು ಅವರು ಅಷ್ಟಕ್ಕೆ ನಾವು ಹಿಂಗೆ ಕ್ವಶನ್ ಮಾಡ್ತೀವಿ ಅಂತಲೇ ಅವ್ರು ಇನ್ನೂ ಒಂದು ಉದಾಹರಣೆ ಬೇರೆ ಕೊಟ್ಬಿಟ್ಟಿದ್ದಾರೆ. ಈ ತಪ್ಪನ್ನು ಹಿಂದೆಯೂ ಕೂಡ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ ಅವರು. ಅದನ್ನು ಕೇಳ್ಕೊಂಡ್ವಿ ನಾವು ಬೆಳಗಾವಿ ಬಲ್ಲ ಮೂಲಗಳಲ್ಲಿ. ಏನಪ್ಪ ಅದು, ಹಿಂದೆ ಕಾಂಗ್ರೆಸ್ ನಾಯಕರೇ ಯಾರೋ ಮಾಡಿದಾರಂತಲ್ಲ ಈ ತಪ್ಪನ್ನು, ಯಾವುದು ಅಂದರೆ ಅವ್ರು ಶಿವಮೊಗ್ಗದ ಕಡೆ ಕೈ ತೋರಿಸಿದ್ರು, ದಾವಣಗೆರೆ ಕಡೆ ಕೈ ತೋರಿಸಿದ್ರು. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು BY ರಾಘವೇಂದ್ರ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳಿದ್ರಂತೆ, ಏನಂತ, BY ರಾಘವೇಂದ್ರ ಅವರಿಗೆ ನೀವು ಬೆಂಬಲಿಸಬೇಕು, ಅವ್ರನ್ನ ಗೆಲ್ಲಿಸಬೇಕು ಅಂಥೇಳಿ. ಇದೇನು ಎಲ್ಲ ಮೀಡಿಯಾಗಳನ್ನ ಎದುರುಗಡೆ ನಿಲ್ಲಿಸ್ಕೊಂಡು ಕ್ಯಾಮ್ರಾ ಎದುರುಗಡೆ ಆನ್ ರೆಕಾರ್ಡ್ ಹೇಳಿದ ಮಾತು. ಎಲ್ಲೋ ನಮ್ಮ ಗೋವಿಂದಣ್ಣ ಹೇಳೋ ಗುಸು ಅಲ್ಲ ಇದು ಡೈರೆಕ್ಟ್ ಆನ್ ರೆಕಾರ್ಡ್, ಯಾವುದು ಆಫ್ ದ ರೆಕಾರ್ಡ್ ಮಾಹಿತಿ ಅಲ್ಲ. ಹಾಗೆ ಅವತ್ತು ಶಾಮನೂರು ಶಿವಶಂಕರಪ್ಪನವರು ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವ್ರು ಗೆಲ್ಲಬೇಕು, ಅದು ಚುನಾವಣೆ ಟೈಮಲ್ಲಿ ಹೇಳಿದ್ರು ಕೂಡ ಏನು ಆ್ಯಕ್ಷನ್ ತಗೊಂಡಿಲ್ಲ. ಈಗ ಜಮೀರ್ ಅವ್ರ ಮೇಲೆ ಯಾಕೆ ಈಗ ಯಾಕೆ ಆಕ್ಷನ್ ಆಗಬೇಕು, ಈಗ ಯಾಕೆ ಅವರಿಗೆ ಮಂತ್ರಿ ಪದವಿ ತಪ್ಪು ಹೋಗ್ಬೇಕು, ಇದನ್ನು ಕೇಳ್ತಾ ಇದ್ದಾರೆ ಅವರು. ಅಂದರೆ ಗುರಾಣಿ ಹೆಂಗಿದೆ ನೋಡಿ ಅವ್ರದ್ದು, ಎಷ್ಟು ಬಲವಾದ ಗುರಾಣಿ ಇಟ್ಕೊಂಡಿದ್ದಾರೆ ನೋಡಿ. ಬಹುಶಃ ಈ ರೀತಿ ರಾಜಕಾರಣದಲ್ಲಿ ಶ್ರೀಪಾದ್ ಯಾರೂ ಮಾಡಿರೋ ತಪ್ಪು ಮಾಡಿಲ್ಲ ಅಂಥೇಳಿ ಯಾರು ಬೇಕಾದ್ರೂ ಹೇಳ್ಬೋದು. ಈಗ ನಾನೇನೋ ಒಂದು ತಪ್ಪು ಮಾಡಿಬಿಡೋದು, ಹೋಗ್ಬಿಟ್ಟು ಯಾರೂ ಮಾಡಿದ ತಪ್ಪು ನಾನು ಮಾಡಿಲ್ಲ, ಹಿಂದೆ ಎಲ್ಲ ಮಾಡಿರೋ ತಪ್ಪೇ ಮಾಡಿದ್ದೀನಿ ಅಂದರೆ ಬಿಡ್ತಾರಾ? ಕೊಟ್ಟು ಕಳಿಸ್ತಾರೆ, ಹೌದಲ್ಲ? ಹಾಗೆ ಇಲ್ಲಿ ರಾಜಕಾರಣದಲ್ಲಿ ಹಂಗಾಗಲ್ಲ. ರಾಜಕಾರಣದಲ್ಲಿ ಯಾರೂ ಮಾಡಿದ ತಪ್ಪು ಮಾಡಿಲ್ಲ ಅಂದ್ಕೊಂಡ್ರೆ ಇಲ್ಲಿ ಬಚಾವಾಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಇನ್ನೂ ಒಂದಿದೆ ಇದರಲ್ಲಿ, ನೀವು ಹೇಳಿದ್ರಿ ಏನು, ಮೂಲ ದಳ ಬಲ. ಈಗ ಸತೀಶ್ ಜಾರಕಿಹೊಳಿ ಅವ್ರು ಮೊದಲಿದ್ದಿದ್ದೆಲ್ಲಿ? JDS ಅಲ್ಲಿ. ಜಮೀರ್ ಅಹಮದ್ ಖಾನ್ ಅವರು ಇದ್ದಿದ್ದೆಲ್ಲಿ? JDS ಅಲ್ಲಿ. ರಾಜಣ್ಣ ಇದ್ದಿದ್ದೆಲ್ಲಿ? ಬೇಡ, ಸಿದ್ದರಾಮಯ್ಯನವ್ರು ಇದ್ದಿದ್ದೆಲ್ಲಿ? ಸೊ ಏನಾಗ್ತಾ ಇದೆ ಅಂತಂದರೆ, ಇದು ವಿಧಾನಸೌಧದ 3ನೇ ಮಹಡಿಯ ಮೂಲ ಇದು. ಸೊ ಈಗ ಯಾರು ಮುಖ್ಯಮಂತ್ರಿ ಆಗಿದಾರಲ್ಲ ಅವರ ವಿರುದ್ಧ ಈಗ ನೋಡ್ತಾ ಇದ್ದಾರಂತೆ, ಅವ್ರು ಹೆಂಗೆ ಹೋಗ್ತಾರೆ, ಯಾವ ದಿಕ್ಕು ಹಿಡಿತಾರೆ, ಉತ್ತರ ದಿಕ್ಕಲ್ಲೇ ಹೋಗ್ತಾರೋ ಅಥವಾ ಉತ್ತರ ದಿಕ್ಕಲ್ಲಿ ಹೋಗಿ ಮತ್ತು ಬೇರೆ ಬೇರೆ ದಿಕ್ಕನ್ನು ಅವರು ನೈಋತ್ಯ, ಆಗ್ನೇಯ, ವಾಯುವ್ಯ ಎಲ್ಲವನ್ನೂ ಸುತ್ತಿ ಬಳಸಿ ಬರ್ತಾರೋ ಅಂತೆಲ್ಲ ನೋಡ್ತಾ ಇದ್ದಾರಂತೆ. ಈ ಅಷ್ಟ ದಿಕ್ಕುಗಳಲ್ಲೂ ನಿಂತಿರುವಂತಹ ಮೂಲದಳ ಬಲದ ಅಷ್ಟ ದಿಕ್ಪಾಲಕರು ಈಗ ಹೆಜ್ಜೆ ಹೆಜ್ಜೆಯನ್ನು ಕಣ್ಣಿಟ್ಟು ನೋಡ್ತಾ ಇದ್ದಾರಂತೆ. ಸೊ ಒಂದು ವೇಳೆ ದಿಕ್ಕು ತಪ್ಪಿದ್ರೆ ಅವಾಗ ಈ ಮೂಲ JDSನ ನಾಯಕರೆಲ್ಲ ಯಾರ್ಯಾರು ಕಾಂಗ್ರೆಸ್ ಅವರು ಇದ್ದಾರಲ್ಲ ಅವರೆಲ್ಲ ಒಟ್ಟಾಗಲಿಕ್ಕೂ ಒಂದು ರೋಡ್ ಮ್ಯಾಪ್ ರೆಡಿಯಾಗಿದೆ ಅಂಥೇಳಿ. ಸೊ ಅದು ಮುಂದೆ ಬಹುಶಃ ಒಳನೋಟವು ಬರ್ತಾ ಹೋಗುತ್ತೆ, ಯಾವ್ಯಾವ ರೀತಿ ಹೆಜ್ಜೆ ಇಡ್ತಾ ಹೋಗ್ತಾರೆ ಅಂತ. ಬಹುಶಃ ನಾಡ್ದು ಇದ್ದಿದೆಯಲ್ಲ ಏನೋ ಪರಿಷತ್ ಎಲೆಕ್ಷನ್ನು, ಅಲ್ಲೇ ಒಂದು ಟ್ರೈಲರ್ ಹೊರಗೆ ಬಂದ್ಬಿಡುತ್ತೆ. ಪಿಕ್ಚರ್ ಇನ್ನೂ ಮುಂದೆ ಬಾಕಿ ಹೈ ಶ್ರೀಪಾದ್.
ಅದು ವೀರೇಂದ್ರ, ಬಹುಶಃ ಈ ಜಮೀರ್ ಅಹಮದ್ ಅವರು ಈ ಕಾಂಗ್ರೆಸ್ನ ನಮ್ಮ ಪಾರ್ಟಿ ಅಂತ ಏನು ಕಾಂಗ್ರೆಸ್ ನಮ್ಮ ಪಾರ್ಟಿ ನಮ್ಮ ಮುಸ್ಲಿಂ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಬಿಟ್ಕೊಡಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಕಾಂಗ್ರೆಸ್ ಅಲ್ಲಿ ಮುಂದೆ ಒಂದಿನ ನನಗೆ ಈ ರೀತಿ ಆಗುತ್ತೆ ಅಂತ ಜಮೀರ್ ಅಹಮದ್ ನಿರೀಕ್ಷೆನೂ ಮಾಡಿರ್ಲಿಕ್ಕಿಲ್ಲ. ಆ ಆಡಿಯೋದ ವಿಚಾರದ ಟೈಮಿಂಗ್ ನೋಡಿ ಅದನ್ನು ರಿಲೀಸ್ ಮಾಡಿ ಟೈಮಿಂಗು ನಾವು ಅದ್ರ ಬಗ್ಗೆ ಮಾತಾಡ್ಬಾರ್ದು. ಇಂಜೆಕ್ಷನ್ ತೊಗೊಂಬಂದಿದ್ದಾರೆ, ಫೈನ್. ಇಂಜೆಕ್ಷನ್ ಇಲ್ಲೆಲ್ಲ ತೊಗೊಂಬರ್ತಾರೆ, ಹೈಕಮಾಂಡ್ ಇಂಜೆಕ್ಷನ್ ತರಕ್ಕಾಗತ್ತಾ? ರಾಜ್ಯ ಕಾಂಗ್ರೆಸ್ ನಾಯಕರು ಯಾರು ಇವರ ಮಂತ್ರಿ ಸ್ಥಾನವನ್ನು ತಪ್ಪಿಸಿದ್ರಲ್ಲ ಅವ್ರಿಗೆ ಇಂಜೆಕ್ಷನ್ ತರಕ್ಕಾಗತ್ತಾ? ಇಲ್ಲೆಲ್ಲ ಮಾತಾಡೋದಕ್ಕೆ ಆಗಲ್ಲ ಅಂತ ಇಟ್ಕೊಳ್ಳಿ. ಜಮೀರ್ ಅಹಮದ್ ಅವ್ರಿಗೆ ಯಾಕೆ ಮಂತ್ರಿ ಸ್ಥಾನ ತಪ್ಪಿತು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ. ಈ ಕಾರಣಗಳಿಂದ ತಪ್ಪಿದೆ, ಈ ಕಾರಣಗಳಿಂದ ಅವ್ರು ಕೊಡೋದು ಬೇಡ, ಪಕ್ಷ ವಿರೋಧಿ ಚಟುವಟಿಕೆ ಮತ್ತೊಂದು ಮುಗಿದೊಂದು ಅಂತ ಮಾತಾಡ್ತಾರೆ. ಇವೆಲ್ಲವನ್ನು ಮೀರಿ ಜಮೀರ್ ಅಹಮದ್ ಅವರು ಈಗ ಮಂತ್ರಿ ಸ್ಥಾನವನ್ನ ತಗೋಬಹುದಾ, ಅಥವಾ ಅದೇ ಸಮುದಾಯದಲ್ಲಿ ಕಾಂಪಿಟೇಷನ್ ಜಾಸ್ತಿಯಾಗಿ ಹೇಗೂ ಈ ಸಾರಿ ಅವರು ಮಂತ್ರಿ ಸ್ಥಾನವನ್ನ ತಪ್ಪಿಸಿದೀವಿ, ವಿದೌಟ್ ಜಮೀರ್ ಅಹಮದ್ ಮುಸ್ಲಿಂ ಕಮ್ಯುನಿಟಿ ಹೇಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮಗೆ ಸಾಧಕ ಬಾಧಕ ಹೇಗೆ ಒಂದು ಕೈ ನೋಡೇ ಬೇಡ ಅನ್ನೋಂಥ ಲೆಕ್ಕಾಚಾರದಲ್ಲಿದ್ದಾರೆ ಹೇಗೆ? ಈಗ ನೀವು ಕೇಳ್ತಿದ್ರೆ ಅವ್ರು ಇಂಜೆಕ್ಷನ್ ಬಗ್ಗೆ ಹೇಳ್ತಾ ಇದ್ರೆ, ಮೊನ್ನೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಬಂದಿದ್ರು. ಸೊ ಅವ್ರು ಹರಿಯಾಣದವ್ರು. ನಮಗೆ ಹರಿಯಾಣದ ಮೂಲ ಹೇಳಿದ್ದೇನಪ್ಪ ಅಂದರೆ, ಇಲ್ಲಿ ಬಂದವರು ಜಮೀರ್ ಅವ್ರ ಹತ್ರ ಕೇಳಿದ್ರಂತೆ, ಓ ಕ್ಯಾ ಹೈ ಆಡಿಯೋ ಅಂತಿದ್ದಂಗೆ ಓ ಇಂಜೆಕ್ಷನ್ ಹೈ ಸಾಬ್ ಅಂದ್ರಂತವ್ರು. ಇವ್ರು ಇನ್ನೂ ಕೇಳ್ತಿದ್ದಂಗೆ ಅವರಿಗೆ ಇಂಜೆಕ್ಷನ್ ಅಂದ್ಬಿಟ್ರು, ಅವರು ಮಾತಾಡಂಗಿಲ್ವಾ ಅಂತ ಇವ್ರ ಲೆಕ್ಕ. ಹಿಂಗೆ ಹೇಳ್ಬಿಟ್ರು ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು. ಸೊ ಆ ಇಂಜೆಕ್ಷನ್ ಇಟ್ಕೊಂಡಿಗೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ನೋಡಿ. ದಿನಾ ಬೆಳಗ್ಗೆ ಇದ್ರೆ ಪ್ರತಿಭಟನೆ, ದಿನಾ ಬೆಳಗ್ಗೆ ಇದ್ರೆ ಹೋರಾಟ. ಸಿದ್ದರಾಮಯ್ಯ ಆಡಿಯೋ ಬಗ್ಗೆ ಮಾತಾಡುವಾಗ ವೀರೇಂದ್ರ, ಈಗ ಸುರ್ಜೇವಾಲಾ ಬಹುಶಃ ನನಗನ್ಸ ಮಟ್ಟಿಗೆ ಸುರ್ಜೇವಾಲಾ ಅವ್ರನ್ನು ಕೇಳಿದ್ದಾರೆ ಇವರು, ಸಾಬ್ ನನಗೆ ಮಂತ್ರಿ ಸ್ಥಾನ ಅಂತ ಹೇಳಿ. ಅವಾಗ ಅವ್ರು ಆಡಿಯೋ ಅಂತ ಹೇಳಿದಾಗ ಅದಕ್ಕೆ ಇಂಜೆಕ್ಷನ್ ಇದೆ, ಅದ್ರ ಬಗ್ಗೆ ನೀವು ಮಾತಾಡೋಂಗಿಲ್ಲ ಅಂತ ಅವ್ರಿಗೆ ಹೇಳಿದ್ರೆ ಅಂತ ಅಲ್ಲ. ಅಂದ್ರೆ ಮೀಡಿಯಾದಲ್ಲಿ ಬರಲ್ಲ, ಅದೇನು ಡ್ಯಾಮೇಜ್ ಆಗಲ್ಲ ಅನ್ನೋ ಅರ್ಥ. ಬಟ್ ಹೇಳಿದ್ ಹೆಂಗಿತ್ತು ಅಂದ್ರೆ, ಅವ್ರ ಬಾಯಿ ತೆಗಿತಿದ್ದಂಗೆ ಓ ಆಡಿಯೋ ಅಂತಿದ್ದಂಗೆ ಓ ಇಂಜೆಕ್ಷನ್ ಐ ಸಾಬ್ ಅಂದ್ರಂತೆ. ಇವ್ರು ಸುಮ್ಮನೆ ಆಗ್ಬಿಟ್ರಂತೆ, ಏನು ಹೇಳ್ತಾರೆ ಇವ್ರು ಇಂಜೆಕ್ಷನ್, ನನಗೋ ಇಂಜೆಕ್ಷನ್ ಅಂತ ಅನ್ಸ್ಬೇಕು ಅವ್ರಿಗೆ. ಆ ಲೆವೆಲ್ಗಿತ್ತು ಅಂತ ಅವರ ಆ ನೀಜರ್ಕ್ ರಿಯಾಕ್ಷನ್ನು. ಆಯ್ತಾ? ಈಗ ನೋಡಿ, ದಿನಾ ಬೆಳಗ್ಗೆ ಇದ್ರೆ ಪ್ರತಿಭಟನೆ ಹೋರಾಟ ಎಲ್ಲ ನಡೀತಿದೆ ಅಂತ ನಾನು ಹೇಳ್ತಿದ್ದೆ. ಅದರಲ್ಲಿ ಇವತ್ತೊಂದು ಹೊಸದು ಏನು, ರಕ್ತದಲ್ಲಿ ಪತ್ರ ಅಂತೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ. ಈ ರಕ್ತ ಕೀವು ಮಾಂಸದೆಲ್ಲ ಪತ್ರ ಬರೆದು ಕೊಟ್ಟರೆ ಮಿನಿಸ್ಟರ್ ಆಗೋದಾಗಿದ್ದಿದ್ರೆ, ಈ ಹೋರಾಟ ಮಾಡಿದ್ಕೂಡಲೇ ಮಿನಿಸ್ಟರ್ ಆಗೋದಾಗಿದ್ದಿದ್ರೆ, ಪ್ರತಿಭಟನೆ ಮಾಡಿದ್ಕೂಡಲೇ ಮಿನಿಸ್ಟರ್ ಮಾಡೋದಾಗಿದ್ದಿದ್ರೆ, ನಮ್ಮ ಯಾರು ವಾಟಾಳ್ ನಾಗರಾಜ್ ಅವರು ಫಸ್ಟ್ ಮಿನಿಸ್ಟರ್ ಆಗಬೇಕು. ಅವರಷ್ಟು ಹೋರಾಟ ಯಾರು ಮಾಡಿದ್ದಾರೆ ಹೇಳಿ? ಹಾಂ, ನೀವು ಬೇಕಾದ್ರೆ ಅವ್ರು ಹೋರಾಟ ಕರ್ಕೊಂಬರ್ತಿದ್ರಲ್ಲ, ಈ ಹಸು ಕರು ದನ ಎತ್ತು ಅವಕ್ಕೆಲ್ಲ ಕೇಳಿ ನೋಡಿ, ಅವು ಹೇಳ್ತವೆ ಹೌದಪ್ಪ ಇವರಷ್ಟು ಯಾರು ಹೋರಾಟ ಮಾಡಿಲ್ಲ ಅಂತೇಳಿ. ಹಿಂಗೆ ಐತೆ ಇವ್ರು ನೋಡಿ. ಇವ್ರು ದಿನಾ ಬೆಳಗ್ಗೆ ಇದ್ರೆ ಅದನ್ನೇ ಮಾಡ್ಕೊಂಡು ಓಡ್ತಿದ್ದಾರೆ. ಎಲ್ಲ ಲೀಡ್ರ್ ಮನೆಗೂ ಸುತ್ತಾಡಿದ್ದು, ಅದನ್ನು ನಾವು ಒಂದು ಒಳನೋಟದಲ್ಲಿ ಕೊಟ್ಟಿದ್ವಿ, ಯಾರ್ಯಾರು ಮನೆಗೆ ಓಡ್ತಾ ಇದ್ದಾರೆ ಅಂಥೇಳಿ. ಬಹುಶಃ ಜಮೀರ್ ಅಹಮದ್ ಖಾನ್ ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಈಗ ಅಂದರೆ, ಜಮೀರ್ ಅಹಮದ್ ಖಾನ್ ಅವ್ರ ತಲ್ಲಿ ಇರೋದು ಇಷ್ಟೇ, ಈಗ ಹೆಂಗಾದರೂ ಮಿನಿಸ್ಟರ್ ಆಗಬೇಕು. ಅದು ಹೆಂಗೆ ಯಾರಿಂದ ಆಗಬೇಕು ಅಂತನಿಲ್ಲ, ಯಾರಿಂದ ಆದರೂ ಸರಿ ಮಿನಿಸ್ಟರ್ ಆಗಬೇಕು. ಅದಕ್ಕೋಸ್ಕರ ಈ ರೂಟ್ ಇಟ್ಕೊಂಡು ಹೊರಟಿದ್ದಾರೆ ಅಂತೇಳಿ. ಇದು ಅವ್ರನ್ನ ಅದೇ ದಿಕ್ಕಲ್ಲಿ ಕರ್ಕೊಂಡೋಗಿ ಮಂತ್ರಿ ಮಾಡುತ್ತೋ ಅದು ದಿಕ್ ತಪ್ಪಿಸುತ್ತೆ. ಯಾಕಂದರೆ ಮೊನ್ನೆ ನೀವು ನೋಡಿದ್ರಿ, ಕುಣಿಗಲ್ ರಂಗನಾಥ್ ಅವ್ರು ಹೇಳ್ತಾ ಇದ್ರು. ಈಗ ರಾಜಣ್ಣ ಅವ್ರ ವಿಷಯನೂ ಹೇಳಿದ್ರು ಅವರು. ಜೊತೆಗೆ ಅವರೇ ಹೇಳಿದ್ದು, ಅವ್ರ ಪದ ಏನಿತ್ತು ಗೊತ್ತಾ, ಜಮೀರಣ್ಣ ಮಂತ್ರಿ ಆಗಬೇಕು ಅಂತೇಳಿ. ನಿಮಗೆ ಅಲ್ಲಿ ಆ ಮಾತಿನ ದಾಟಿಯಲ್ಲೇ ಗೊತ್ತಾಗ್ಬಿಡುತ್ತೆ ಜಮೀರಣ್ಣ ಮಂತ್ರಿ ಆಗಬೇಕು ಅಂತ. ಕುಣಿಗಲ್ ರಂಗನಾಥ್ ಅವ್ರು ಹೇಳ್ತಿದ್ದಾರೆ ಅಂದ್ರೆ, ಹೇಳೋ ದಾಟಿಯಲ್ಲೇ ಏನು ಮೆಸೇಜ್ ಕನ್ವೆ ಆಗಬೇಕು ಆಗ್ಬಿಟ್ಟಿರುತ್ತೆ ಅಂತ ಹೇಳಿ. ಆಗ್ಬೇಕು ಮಾಡ್ತೀವಿ. ಕರೆಕ್ಟ್ ಹೇಳಿದ್ರಿ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ಆ್ಯಕ್ಚುಲಿ ಚೆನ್ನಾಗೂ ಹೇಳಿದ್ರಿ. ಇದು ಅದೇ ರೂಟಲ್ಲಿ ಹೋಗ್ತಾ ಇದೆ ಈಗ, ಹಾಗೆ ಆಗಂಗೂ ಕಾಣಿಸ್ತಾ ಇದೆ ಶ್ರೀಪಾದ್. ಓಕೆ, ಫೈನ್. ಇನ್ನು ಇವತ್ತಿನ ಇನ್ನೊಂದು ಸ್ಟೋರಿಯನ್ನು ನಾವು ನೋಡುವಂತಹ ಸಮಯ ವೀಕ್ಷಕರಿಗೆ. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ, ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನು PM ಇನ್ ವೇಟಿಂಗ್ ಅಂತ ಕರೀತಾ ಇದ್ರು. ಈಗ ಬಹುಶಃ ಕೃಷ್ಣ ಬೈರೇಗೌಡರ ಕಥೆಯೂ ಕೂಡ GBM ಮಿನಿಸ್ಟರ್ ಇನ್ ವೇಟಿಂಗ್ ಅನ್ನೋ ಹಂಗಾಗಿದೆಯಾ? ಹಂಗಾಗಿದೆ. ಯಾಕಂದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇನ್ನೂ ಅವರಿಗೆ BDA BMRDA ಅವ್ರ ಖಾತೆಗೆ ಸೇರಿಲ್ಲ, ಎಕ್ಸ್ಕ್ಲೂಡ್. ಈಗ ಹೊರನೋಟಕ್ಕೆ ಸಮಸ್ಯೆ ಪರಿಹಾರ ಆದಂತೆ ಕಾಣಿಸಿದ್ರು ಕೂಡ ಅಸಲಿಗೆ ಸಮಸ್ಯೆ ಹಾಗೇ ಇದೆ. ಹಿಂಗೆ ಯಾಕಾಗಿದೆ ಅನ್ನೋದು ಒಳನೋಟಕ್ಕೆ ಕಂಡಿದೆ. ಏನದು ಬನ್ನಿ ನೋಡ್ಕೊಂಬರೋಣ. ಸಚಿವ ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಖಾತೆ ಪಡೆದು ಇವತ್ತಿಗೆ ಬರೋಬ್ಬರಿ 13 ದಿನಗಳಾಯ್ತು. ಹೀಗೆ 1 ಡಜನ್ ಮೇಲೆ 1 ದಿನದ ನಂತರ ಇವತ್ತು ಮೊಟ್ಟ ಮೊದಲ ಬಾರಿಗೆ ಕೃಷ್ಣ ಬೈರೇಗೌಡರು ಅಧಿಕಾರಿಗಳ ಸಭೆ ನಡೆಸಿದ್ರು. ಮೊದಲ ದಿನವೇ ಯಾಕೆ ಇವರು ಚಾರ್ಜ್ ತಗೊಳ್ಳಿಲ್ಲ ಅಂದ್ರೆ, ಅದಕ್ಕೆ ಕಾರಣ GBA ಕೊಟ್ರು ಫುಲ್ ಪವರ್ ಕೊಟ್ಟಿಲ್ಲ, BDA BMRDA BMRCL ಕೊಟ್ಟಿಲ್ಲ ಅಂತ ಹೈಕಮಾಂಡ್ಗೂ ಕಂಪ್ಲೇಂಟ್ ಕೊಟ್ಟಿದ್ದು ದಿಲ್ಲಿಯ ಗಲ್ಲಿ ಗಲ್ಲಿಯಲ್ಲೂ ಚರ್ಚೆಗೆ ಗ್ರಾಸವಾಗಿತ್ತು. ಕಡೆಗೂ
ಜಿಬಿಎ ಅಧಿಕಾರಿಗಳ ಸಭೆ ನಡೆಸಿದ ಕೆಬಿಜಿ. ಈ 13 ದಿನಗಳ ಖಾತೆ ಕ್ಯಾತೆಯಲ್ಲಿ ಸಾಧಿಸಿದ್ದು ಕ್ಯಾಜಿ. ಕೃಷ್ಣ ಬೈರೇಗೌಡರು ಈ 13 ದಿನಗಳಲ್ಲಿ ದಿಲ್ಲಿವರೆಗೂ ಹೋಗಿ ಬಂದರೂ ಸಹ ಬಿಡಿಎ, ಬಿಎಂಆರ್ಡಿಎ ಹಾಗೂ ಬಿಎಂಆರ್ಸಿಎಲ್ ಪಡೆಯಲಾಗಿಲ್ಲ. ಆದ್ರೆ ಅವರ ಡಿಮ್ಯಾಂಡ್ ಮಾತ್ರ ಇನ್ನೂ ಪೆಂಡಿಂಗ್ ಇದೆ ಅಂತ ಬ್ಯಾಟರಾಯನಪುರದ ಬಲ್ಲ ಮೂಲಗಳ ಮಾಹಿತಿ. ಆದ್ರೆ ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಪ್ರಕಾರ ಸದ್ಯಕ್ಕಂತೂ ಇದು ಯಥಾಸ್ಥಿತಿ. ಹಂಗಾದ್ರೆ ಇದ್ರ ಕತೆ ಮುಂದೇನಾಗಬಹುದು ಅಂತ ನೋಡೋಕೆ ಹೋದ ನಮ್ಮ ಗೋವಿಂದಣ್ಣನಿಗೆ ಕಾಂಗ್ರೆಸ್ ಮೂಲಗಳು ಹೊಸ ರೀತಿಯ ಮಾಹಿತಿಯನ್ನೇ ಕೊಟ್ಟಿವೆ. ಅದೇನಪ್ಪಾ ಅಂದ್ರೆ, ಸಮಸ್ಯೆ ಪರಿಹಾರವಾಗಿದೆ ಎಂಬುದು ಹೊರನೋಟ, ಒಳಗೊಳಗೆ ಕಿಡಿಕಾರುತ್ತಿದೆ ಅನ್ನೋದು ಒಳನೋಟ. ಕೈಪಾಳೆಯದ ಕಡೆ ರೌಂಡ್ಸ್ ಹೋದ ಗೋವಿಂದಣ್ಣನಿಗೆ ಗೊತ್ತಾಗಿದ್ದೇನು ಅಂದ್ರೆ, ಹೊರನೋಟಕ್ಕೆ ಜಿಬಿಎ ಸಮಸ್ಯೆ ಪರಿಹಾರ ಆಗಿದೆ, ಆದ್ರೆ ಒಳಗೊಳಗೆ ಈ ಸಮಸ್ಯೆ ಇನ್ನೂ ತೀವ್ರವಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಹೈಕಮಾಂಡು ಅವರಿಗೂ ಇವರಿಗೂ ಸದ್ಯಕ್ಕೆ ಸುಮ್ಮನಿರೋದೇ ಒಳ್ಳೆಯದು ಅಂದಿದ್ರಿಂದ ಸದ್ಯಕ್ಕೆ ಸುಮ್ಮನಿದ್ದಾರಂತೆ. ಆದ್ರೆ 2ನೇ ಹಂತದ ಸಂಪುಟ ವಿಸ್ತರಣೆ ನಂತರ ಮತ್ತೆ ಕ್ಯಾತೆ ತೆಗೆದ್ರೂ ತೆಗಿಬಹುದು ಅನ್ನೋ ಮಾತು ಕೈಪಾಳೆಯದಲ್ಲೇ ಅನುರಣಿಸ್ತಾ ಇದೆ. ಅದೇನೇ ಇರ್ಲಿ, ಸದ್ಯಕ್ಕಂತೂ ಕೃಷ್ಣ ಬೈರೇಗೌಡ ಜಿಬಿಎ ಮಿನಿಸ್ಟರ್ ಇನ್ ವೇಟಿಂಗ್ ಅನ್ನೋ ಹಂಗಾಗಿದ್ದಾರೆ ಅನ್ನೋದು ಬೆಂಗಳೂರಿನ ಒಳನೋಟ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೃಷ್ಣ ಬೈರೇಗೌಡರಿಗೆ ಸಿಕ್ಕಿರುವಂತಹ ಖಾತೆಯ ವಿಚಾರವಾಗಿ 11 ದಿನಗಳ ನಂತರ ಅವರು ಚಾರ್ಜ್ ತಗೊಂಡ್ರು. ಬಹಳ ಪ್ರಯತ್ನ ಮಾಡಿದರು. ಖಾತೆಯಲ್ಲಿ 2-3 ಪ್ರಮುಖ ಖಾತೆಗಳನ್ನು, ಅಂದರೆ ವಿಭಾಗಗಳನ್ನು ತಮ್ಮಲ್ಲೇ ಇಟ್ಕೊಂಡು ನನಗೆ ಈ ಖಾತೆ ಕೊಟ್ಟರೆ ನಾನು ಇದನ್ನು ತೊಗೊಂಡು ಏನು ಮಾಡೋದು, ಇದೇ ವಿಚಾರವಾಗಿ ದಿಲ್ಲಿವರೆಗೂ ಕೂಡ ಹೋದರು. ಆದರೆ ಏನು ಸಾಧಿಸಿದರು ಅನ್ನುವಂತಹ ಪ್ರಶ್ನೆ. 13 ದಿನಗಳ ನಂತರ ಈಗ ಬಂದು ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸ್ತಾರೆ ಕೃಷ್ಣ ಬೈರೇಗೌಡರು. ಹೈ ನಾಯಕರೇ ಸದ್ಯಕ್ಕೆ ಯಥಾಸ್ಥಿತಿ ಅಂತ ಹೇಳಿಬಿಟ್ರು ಅಂತಂದರೆ ನಾವು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಅದೇ ಆಗಿದೆ ಕೃಷ್ಣ ಬೈರೇಗೌಡರ ಜೊತೆಗೆ. ಅವ್ರು ಎಲ್ಲೂ ಏನು ವಿಚಾರಗಳನ್ನು ಮಾತಾಡಲಿಲ್ಲ, ಮಾಧ್ಯಮಗಳ ಮುಂದೆ ಬರಲಿಲ್ಲ. ನನಗೆ ಅಸಮಾಧಾನ ಇದೆ, ನನಗೆ ಅನ್ಕೊಂಡಂಥ ಖಾತೆ ಸಿಗಲಿಲ್ಲ, ಸಿಕ್ಕರೂ ಕೂಡ ಎಲ್ಲ ಪ್ರಮುಖ ವಿಚಾರಗಳನ್ನು ಅವ್ರ ಹತ್ರ ಇಟ್ಕೊಂಡು ಸುಮ್ಮನೆ ಒಂದು ಜಿಬಿಎ ಅಂತ ಕೊಟ್ಟರೆ ನಾನು ಏನು ಮಾಡ್ಬೋದು ಅಂತ ಎಲ್ಲೂ ಬಂದು ಹೇಳಿಲ್ಲ. ಅವರು ಅಲ್ಲಿ ಹೋಗಿ ಕುತ್ಕೊಂಡ್ರು ದೆಹಲಿಯಲ್ಲಿ. ಹೈಕಮಾಂಡ್ ಜೊತೆಗೆ ನೇರ ಮಾತಾಡಿ ಸಂಪೂರ್ಣ ಖಾತೆ, ಈ ಅಪೂರ್ಣ ಖಾತೆ ಬೇಡ, ನನಗೆ ಸಂಪೂರ್ಣ ಖಾತೆಯನ್ನು ಕೊಡಿ ಅಂತ ಹೇಳಿ ಭಾರಿ ದುಂಬಾಲು ಬಿದ್ರಂತೆ, ಬಹಳ ಒತ್ತಾಯ ಮಾಡಿದ್ರಂತೆ. ಆದರೆ ಸದ್ಯಕ್ಕೆ ಅವರು ಯಥಾಸ್ಥಿತಿ ಅಂತ ಹೇಳ್ಬಿಟ್ರಂತೆ ಹೈಕಮಾಂಡ್ನವರು. ಹೀಗಾಗಿ ಬೇರೆ ದಾರಿ ಇಲ್ಲದೆ ಕೃಷ್ಣ ಬೈರೇಗೌಡರು ವಾಪಸ್ ಬಂದಿದ್ದಾರೆ. ಹೈಕಮಾಂಡೇ ಸೂಚನೆ ಕೊಟ್ಟ ಮೇಲೆ ಏನು ಮಾಡ್ಯಾರವರು? ಈಗ ಇನ್ನೂ ಒಂದು ವಿಚಾರ ಏನಂತಂದ್ರೆ, ಆಪ್ತ ಮೂಲಗಳು ಮಾತ್ರ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳ್ತಿದಾರಂತೆ. ಹಾಗಿದ್ರೆ ಏನು ಮಾಡ್ತಾರೆ ಕೃಷ್ಣ ಬೈರೇಗೌಡರು? ಸಮರ ಸಾರ್ತಾರ, ಭಿನ್ನ ರಾಗವನ್ನು ಹಾಡ್ತಾರ, ಸಂಘರ್ಷಕ್ಕೆ ವೇದಿಕೆಯನ್ನು ಮಾಡ್ಕೋತಾರ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಇವ್ರು ಏನು ಮಾಡಿದ್ರು ಕೂಡ. ಈಗ 11-12 ದಿನದ ಅವಧಿಯಲ್ಲಿ ನಾವು ನೋಡಿದ್ವಪ್ಪ. ಇದೇ ಒಳನೋಟದಲ್ಲಿ ನಿಮ್ಗೆ ನೆನಪಿರ್ಬೋದು ವೀಕ್ಷಕರೇ, ಇದೇ ಒಳನೋಟದಲ್ಲಿ ನಾವು ಈ ಹಿಂದೆ ಕೃಷ್ಣ ಬೈರೇಗೌಡರು ಕೂಡ ಅಸಮಾಧಾನ ಇದೆ, ಹೋಗಿ ದೆಹಲಿ ಕೂತಿದ್ದಾರೆ, ಯಾಕೆ, ಏನು, ಎತ್ತ ಅನ್ನೋದರ ಸವಿಸ್ತಾರವಾದಂಥ ವಿಚಾರಗಳನ್ನು ತಿಳಿಸಿದ್ವಿ. ಈ ಕ್ಯಾಬಿನೆಟ್ ಆಗೋಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದಮೇಲೆ ಕೃಷ್ಣ ಬೈರೇಗೌಡರನ್ನು ಈ ಕ್ಯಾಬಿನೆಟ್ನಲ್ಲಿ ತಗೋತಾರೆ. ಕೃಷ್ಣ ಬೈರೇಗೌಡರನ್ನ ಕ್ಯಾಬಿನೆಟ್ನಲ್ಲಿ ತಗೊಂಡ್ರೆ ಅವ್ರಿಗೆ ಏನು ಕೊಡ್ತಾರೆ? ಈ ಕಡೆ ಪರಮೇಶ್ವರರು ಉಪಮುಖ್ಯಮಂತ್ರಿ ಪ್ಲಸ್ ಗೃಹ ಖಾತೆ ಬೇಡ ಅಂತ ಹೇಳಿದ್ದಾರೆ, ಅವರು ಕಂದಾಯ ಖಾತೆ ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೈಕಮಾಂಡ್ ಲೆವೆಲಲ್ಲಿ ಮಾತುಕತೆ ಆಯ್ತಂತೆ. ರಾಹುಲ್ ಗಾಂಧಿ ಅವರು ಇದ್ರಂತೆ. ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆ ಕೊಡೋದು ಓಕೆ, ಆದರೆ ಕಂದಾಯ ಖಾತೆ ಯಾರ ಹತ್ರ ಇದೆ? ಕೃಷ್ಣ ಬೈರೇಗೌಡರ ಹತ್ರ ಇದೆ. ಕೃಷ್ಣ ಬೈರೇಗೌಡರ ಕಂದಾಯ ಖಾತೆಯನ್ನು ಕಿತ್ಕೊಂಡು ಪರಮೇಶ್ವರ್ ಅವರು ಕೊಟ್ಟರೆ ಕೃಷ್ಣ ಬೈರೇಗೌಡರಿಗೆ ಏನು ಕೊಡೋದು? ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಬೇಡ ಅಂದ್ರಂತೆ. ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟರು, ಏನು ಕೊಟ್ಟರು? BDA ಇಲ್ಲ, BMRDL ಇಲ್ಲ, BMRCL ಇಲ್ಲ. ಅಂದರೆ BMRCL ಅವ್ರ ಹತ್ರ ಇದೆ, PWSSB. ಈಗ ಮುಖ್ಯವಾಗಿ BDA ಅವ್ರಿಗೆ ಬೇಕಾಗಿತ್ತು, BMRD ಬೇಕಾಗಿತ್ತು, ಅದು ಯಾವುದು ಕೂಡ ಇಲ್ಲ. ಇದು ಅಪೂರ್ಣ ಖಾತೆ, ಇದನ್ನು ತೊಗೊಂಡು ನಾನೇನು ಮಾಡಲಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದರು. ಇದನ್ನೇ ಇಟ್ಕೊಂಡು ದೆಹಲಿವರೆಗೂ ಹೋದರು. ನಿರಂತರ ಪ್ರಯತ್ನ, ಆ ಪ್ರಯತ್ನ ವಿಫಲವಾಯಿತು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಯಾವ ಪೋರ್ಟ್ಫೋಲಿಯೋನ ಕೊಟ್ಟಿದ್ರೋ, ಯಾವುದು ಇನ್ಕ್ಲೂಡ್ ಇತ್ತೋ, ಯಾವುದು ಎಕ್ಸ್ಕ್ಲೂಡ್ ಇತ್ತೋ ಅದನ್ನೇ ಒಪ್ಕೊಂಡು ಈಗ ಬಂದು ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡಿದರು. ಮೊದಲ ದಿನದ ಸಭೆಯಲ್ಲೇ ಹಲವು ವಿಚಾರಗಳನ್ನು ಅಧಿಕಾರಿಗಳ ಜೊತೆಗೆ ಮಾತಾಡಿದಾರಂತೆ. ಇರಲಿ, ದಟ್ ಈಸ್ ಸೆಕೆಂಡ್ರಿ. ಆದರೆ ಇವರು ಅನ್ಕೊಂಡಿದ್ದೇನು, ಆಗಿದ್ದೇನು, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ನಮ್ಮ ಒಳನೋಟ ಹೇಳ್ತಾ ಇದೆಯಲ್ಲ, ಅದು ಹೇಗೆ? ವೀರೇಂದ್ರ,
ಕೃಷ್ಣ ಬೈರೇಗೌಡರು ಏನೋ ಅನ್ಕೊಂಡಿದ್ರು, ಬಹುಶಃ ನಾವು ಅನ್ಕೊಂಡಿದ್ದನ್ನು ಸಾಧಿಸೇ ಬಿಡ್ತೀವಿ. ನನಗೆ ಪ್ರಮುಖವಾಗಿ ಎರಡು, ಒಂದು ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ BDA ನನ್ನ ಜೊತೆಗಿಲ್ಲ, BMRD ನನ್ನ ಜೊತೆಗಿಲ್ಲ, ಉಳಿದಿದ್ದು ಕೊಟ್ಟಿದ್ದಾರೆ ನಾಮಕೆ ವಾಸ್ತೆ, ಅದನ್ನು ತೊಗೊಂಡು ಏನು ಮಾಡೋದು ಅನ್ನುವಂತಹ ಚಿಂತೆಯಲ್ಲಿ ದೆಹಲಿಗೆ ಹೋದರು. ಸಿಗುತ್ತೆ ಅಂತ ಅಂದ್ಕೊಂಡ್ರು, ಆದರೆ ಸಿಗಲಿಲ್ಲ. ಬಹುಶಃ ಕೃಷ್ಣ ಬೈರೇಗೌಡರ ಪರಿಸ್ಥಿತಿ ಹೇಗಿದೆ ಇದೆ ಹೇಳೋದಕ್ಕಾಗ್ತಾ ಇಲ್ಲ, ಅನುಭವಿಸೋದಕ್ಕೂ ಆಗ್ತಾ ಇಲ್ಲ. ಹೇಳಿದರೆ ಏನು ಉಪಯೋಗ ಇಲ್ಲ, ಪ್ರಯೋಜನ ಇಲ್ಲ. ಮುಂದೆ ಏನು ಕೃಷ್ಣ ಬೈರೇಗೌಡರ ಕಥೆ ಅನ್ನುವಂತಹ ಪ್ರಶ್ನೆ ಇದೆ. ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಕ್ಲೋಸು ಕೃಷ್ಣ ಬೈರೇಗೌಡರು, ಅವ್ರು ಹೇಳಿದ್ದಾಗುತ್ತೆ ಅನ್ನೋ ಲೆವೆಲ್ಗಿತ್ತು. ಆದರೆ ಏನಾಯಿತು? ಶ್ರೀಪಾದ್, ರಾಹುಲ್ ಗಾಂಧಿ ಅವರಿಗೆ ಕೃಷ್ಣ ಬೈರೇಗೌಡರು ಭಾಳ ಕ್ಲೋಸು. ಇವ್ರು ಹೋಗಿ ಅದ್ಭುತವಾದ ಇಂಗ್ಲೀಷ್ ಅವ್ರ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ. ಕೃಷ್ಣ ಬೈರೇಗೌಡರ ಬಗ್ಗೆ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಮತ್ತೊಂದು, ಆದರೆ ರಾಹುಲ್ ಗಾಂಧಿ ಅವ್ರಿಗೆ ರಾಮಲಿಂಗಾರೆಡ್ಡಿ ಅವರು ಏನು ಬೆಂಗಳೂರಲ್ಲಿ ಅಂತ ಗೊತ್ತಿಲ್ವಲ್ಲ. ಅವರ 40 ವರ್ಷದ ರಾಜಕಾರಣ, ಬೆಂಗಳೂರಲ್ಲಿ ಒಬ್ಬ ಸಾಮಾನ್ಯ ಕಾರ್ಪೊರೇಟರ್ ಆಗಿ ಹೆಂಗೆ ಬೆಂಗಳೂರಲ್ಲಿ ಅವ್ರು ಬೆಳೆದು ಬಂದಿದ್ದಾರೆ, ಬೆಂಗಳೂರಲ್ಲಿ ಅವ್ರು ಹೋಲ್ಡ್ ಹೆಂಗಿದೆ ಅಂತಲಿ ಪಾಪ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ. ಅದು ಒಂದು ಸೈಡು. ಇದು ನಿಮಗೆ BTM ಲೇಔಟ್ ಕಡೆ ಕೇಳಿಬರ್ತೀವಿ ಮಾತುಗಳೆಲ್ಲ. ಇನ್ನು ಈ ಕಡೆ ಬನ್ನಿ. ಇವತ್ತು ತೇಜಸ್ವಿ ಸೂರ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ನೋಡಿರ್ಬೋದು, ಪೇಪರೆಲ್ಲ ಬಂದಿದೆ. ಕೃಷ್ಣ ಬೈರೇಗೌಡರಿಗೆ ಕಾರ್ ಕೊಟ್ಟಿದ್ದಾರಂತೆ, ಕಾರಲ್ಲಿ ಇಂಜಿನ್ನೇ ಇಲ್ವಂತೆ. ಇಂಜಿನ್ನೇ ಇಲ್ಲದೆ ಇರೋ ಕಾರ್ ಕೊಟ್ಬಿಟ್ಟು ಓಡಿಸಿ ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಓಡಿಸ್ಕೊಂಡು ಹೋಗ್ಬೇಕು, ಇಂಜಿನ್ನೇ ಇಲ್ಲ ಆ ಕಾರಲ್ಲಿ ಅಂತ. ಹೆಂಗೆ ಓಡಿಸ್ತಾರೆ ಈಗ ಕೃಷ್ಣ ಬೈರೇಗೌಡರು ಅಂತೇಳಿ ಅವ್ರು ಕೇಳಿದ್ದಾರೆ. ಅಲ್ಲ, ಅದರಲ್ಲೂ ಒಂದು ಕ್ರಿಯೇಟಿವಿಟಿ ಇದೆ. ಈಗ ನೀವು ನೋಡಿದಿರಿ, ರೋಡ್ ಸೈಡೆಲ್ಲ ಕೆಲವೆಲ್ಲ ಫುಡ್ ಟ್ರಕ್ಗಳಿರುತ್ತಲ್ಲ, ಅವರು ಈ ಇಂಜಿನ್ ಇಲ್ಲದೆ ಇರೋ ಕಾರ್ ತಗೊಂಡು ಹೋಗ್ಬಿಟ್ಟು ಅದ್ರ ಸೀಟ್ ಇಟ್ಕೊಂಡು, ಕಾರ್ ಶೇಪ್ ಇಟ್ಕೊಂಡು ಅಲ್ಲಿ ತಿಂಡಿ ತಿನ್ನೋಕೆ ಕೂರಿಸ್ತಾರೆ. ಇಲ್ಲಿ ಆ ರೀತಿಯ ಕ್ರಿಯೇಟಿವಿಟಿ ಏನೇನು ತಿನ್ಲಿಕ್ಕೆ ಕೂರ್ತಾರೋ ಗೊತ್ತಿಲ್ಲ, ನೋಡೋಣ. ಇನ್ನು ಮುಂದೆ ಹೋಗುತ್ತಲ್ಲ, ಇದು ಯಾವ ರೀತಿ ಹೋಗುತ್ತೆ ನೋಡ್ತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇನ್ನೂ ಬಳಸ್ತಾರೆ ಅದನ್ನು, ಈ ಇಂಜಿನ್ ಇಲ್ದಿರೋ ಕಾರನ್ನು ಈ ಸ್ಟಂಟ್ ಮಾಸ್ಟರ್ಗಳೆಲ್ಲ ಫಿಲಮಲ್ಲಿ ಈ ಬ್ಲಾಸ್ಟ್ ಮಾಡ್ತಾರಲ್ಲ, ಕೆಲವು ಕಾರೆಲ್ಲ ಬ್ಲಾಸ್ಟ್ ಆಗುತ್ತೆ, ನೀವು ನೋಡಿರ್ತೀರ. ಅದರಲ್ಲಿ ಇಂಜಿನ್ ಇರಲ್ಲ ಆ ಕಾರಲ್ಲಿ. ಸೊ ಹಂಗೂ ಬಳಸ್ಕೋಬೋದು. ಇದು ಹೆಂಗೆಲ್ಲ ಬಳಸ್ಕೋತಾರೆ ನೋಡ್ಬೇಕು ಒಟ್ಟಿನಲ್ಲಿ. ಈಗ ನೋಡಿ, ನೀವು ಹೇಳಿದ್ರಿ BDA ಇಲ್ಲ, BMRDA ಇಲ್ಲ ಅಂತ. ಏನು ಕೊಟ್ಟಿದ್ದಾರೆ ಅದರಲ್ಲಿ ಈಗ 5 GBA ಪಾಲಿಕೆಗಳಿದೆಯಲ್ಲ, ಅದನ್ನು ಕೊಟ್ಟಿದ್ದಾರೆ. ನಾಳೆ ಎಲೆಕ್ಷನ್ ಆಯಿತು ಅಂತ ಅನ್ಕೊಳ್ಳೋಣ. ಇದು ಬೇರೆ ಅಲ್ಲಲ್ಲ, ಇದು ಕಾಂಗ್ರೆಸ್ ಕಾರಿಡಾರಲ್ಲೇ ಕೇಳಿಬರ್ತಾ ಇರೋಂಥ ಮಾತುಗಳಿವೆಲ್ಲ. ಈಗ ನಾಳೆ 31ರೊಳಗೆ, ಆಗಸ್ಟ್ 31ರೊಳಗೆ ಎಲೆಕ್ಷನ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಎಲೆಕ್ಷನ್ ಆಯಿತು ಅಂತ ಅಜ್ಯೂಮ್ ಮಾಡ್ಕೊಳ್ಳಿ. ಆಗಿ ಅಲ್ಲಿ ಮೇಯರ್ ಬಂದು, ಕಾರ್ಪೊರೇಟರ್ಗಳು ಬಂದರೆ ಮತ್ತಿನ್ನೇನು ಉಳಿತು ಇವ್ರ GBAಯಲ್ಲಿ? ಕೃಷ್ಣ ಬೈರೇಗೌಡರ GBAಯಲ್ಲಿ ಇರೋ 5 ಪಾಲಿಕೆಗಳಿಗೂ ಚುನಾವಣೆ ಆಗಿ ಮೇಯರು, ಉಪಮೇಯರು, ಕಾರ್ಪೊರೇಟರ್ಗಳು, ಸ್ಥಾಯಿ ಸಮಿತಿಗಳು, ಆ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರು, ಆ ಸ್ಥಾಯಿ ಸಮಿತಿಗೆ ಉಪಾಧ್ಯಕ್ಷರು, ಆ ಸ್ಥಾಯಿ ಸಮಿತಿಗೆ ಸದಸ್ಯರು. ಎಲ್ಲಿ ಕೃಷ್ಣ ಬೈರೇಗೌಡರು? ಹಂಗಾಗುತ್ತೆ ಪರಿಸ್ಥಿತಿಯಲ್ಲಿ. ನೀವು ಕೇಳ್ತಿದ್ರಲ್ಲ ಹೆಂಗೆ ಕೃಷ್ಣ ಬೈರೇಗೌಡರ ಪರಿಸ್ಥಿತಿ ಅಂದರೆ ಹಿಂಗಾಗುತ್ತೆ ನಾಳೆ. ಅದಕ್ಕೆ ಅವರು ಡೆಲ್ಲಿವರೆಗೂ ಓಡಿದ್ದು, 13 ದಿನ ಕಾದಿದ್ದು, 13 ದಿನದ ಮೇಲೆ ಇವತ್ತು ಅಧಿಕಾರಿಗಳು ಸಭೆ ಮಾಡಿದ್ದು. ಈಗ 2 ಕಡೆ ಇದೆಯಲ್ಲ, 2 ಕಡೆಯಿಂದನೂ ಒಂದೊಂದು ಮಾತು ಬರ್ತಾ ಇದೆ. ನೀವು ಕೃಷ್ಣ ಬೈರೇಗೌಡರ ಬ್ಯಾಟರಾಯನಪುರದ ಬಲ್ಲ ಮೂಲಗಳಿಗೆ ಕೇಳಿದ್ರೆ ಏನು ಹೇಳ್ತಿದ್ದಾರೆ ಗೊತ್ತಾ? ಇಲ್ಲ, ಡಿಮ್ಯಾಂಡ್ ಈಸ್ ಇನ್ ಪೆಂಡಿಂಗ್ ಇಟ್ಟಿದ್ದಾರೆ, ಇನ್ನೂ ನಾವು ಕಾಯ್ತಾ ಇದ್ದೀವಿ. 2ನೇ ರೌಂಡ್ ಸಂಪುಟ ವಿಸ್ತರಣೆ ಆಗಲಿ, ಆಗ ಖಾತೆಗಳ ಪುನರ್ವಿಂಗಡಣೆ ಆಗುತ್ತೆ, ಆಗ ನೋಡ್ತಾ ಇರಿ, ಪಿಕ್ಚರ್ ಅಭಿ ಬಾಕಿ ಅಂತ ಅವ್ರು ಹೇಳ್ತಾರೆ. ಈ ಕಡೆ ವಿಧಾನಸೌಧದ 3ನೇ ಮಹಡಿಯ ಮೂಲಗಳಿಗೆ ಕೇಳಿ ನೋಡಿ, ಅವರೇ ಎಲ್ಲ ಆಗೋಗ್ಬಿಟ್ಟಿದೆ, ಸ್ಟೇಟಸ್ ಕೋ, ಯಥಾಸ್ಥಿತಿ ಅಂತ ಹೈಕಮಾಂಡ್ ಹೇಳಿದೆ. ಹಿಂಗೆ ಯಥಾಸ್ಥಿತಿ, ಇದು ಕೊನೆಯವರೆಗೂ ಯಥಾಸ್ಥಿತಿ. ಅಂದರೆ ಈಗ ನೀವು ಹೇಳಿದ್ರಲ್ಲ, ಅಡ್ವಾಣಿ ಅವ್ರನ್ನ PM ಇನ್ ವೇಟಿಂಗ್ ಅಂತ ಹೇಳ್ತಿದ್ರು ಅಂತ. ಇವರಿಗೆ ಪಾಪ GBA ಮಿನಿಸ್ಟರ್ ಆದರೂ ಕೂಡ, ಅಡ್ವಾಣಿ ಅವರು ಪ್ರೈಮ್ ಮಿನಿಸ್ಟರ್ ಆಗಲೇ ಇಲ್ಲ, ಇವ್ರು GBA ಮಿನಿಸ್ಟರ್ ಆದರೂ ಕೂಡ GBA ಮಿನಿಸ್ಟರ್ ಇನ್ ವೇಟಿಂಗ್. ಯಾಕೆ? ಒಳಗೆ ಏನೂ ಇಲ್ವಲ್ಲ, ಇವ್ರು ಹೇಳ್ದಂಗೆ ಅದೇನೋ ಇಂಜಿನ್ ಇಲ್ಲ ಅಂತಿದ್ರಲ್ಲ. ಹಾಗೆ ಈ GBA ಒಳಗೆ ನೀವು BDA ಇಲ್ಲದೆ, BMRDA ಇಲ್ಲದೆ ನಾಳೆ ಎಲೆಕ್ಷನ್ ಆಗಿ ಮೇಯರ್ ಎಲ್ಲ ಬಂದರೆ ಇನ್ನೇನು ಉಳಿತು ಅನ್ನುವ ಅರ್ಥದಲ್ಲಿ ಈಗ GBA ಮಿನಿಸ್ಟರ್ ಇನ್ ವೇಟಿಂಗ್. ಬಹುಶಃ ವೀರೇಂದ್ರ, ಈಗ ನೀವು ಹೇಳ್ತಾ ಇದ್ರಲ್ಲ, ಇವರಿಗೆ ಕಾರ್ ಕೊಟ್ಟಿದ್ದಾರೆ ಅಂತಂದ್ರು, ಆ ಕಾರ್ನ ಒಳ ಹೂರ್ಣವನ್ನ ತೆಗೆದು ನೋಡಿದಾಗ ಆ ಕಾರಲ್ಲಿ ಇಂಜಿನ್ನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಅಂತ ನೀವು ಹೇಳ್ತಾ ಇದ್ರಲ್ಲ. ಇಂಜಿನ್ ಇಲ್ಲ ಅಂತಂದ್ರೂ ಕೂಡ ಕಾರು ಓಡ್ತಾ ಇದೆ, ಇಂಜಿನ್ ಇಲ್ಲ ಅಂತಂದ್ರೂ ಕೂಡ ಇವರು ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದಾರೆ. ಆ ಡೆಸ್ಟಿನೇಷನ್ ರೀಚ್ ಹೆಂಗಾಗ್ತಾ ಇದ್ದಾರೆ? ಈ ಕಾರ್ನಲ್ಲಿ ಇಂಜಿನ್ ಇಲ್ಲ ಅಂತಂದ್ರು ಆ ಟೋವಿಂಗ್ ಮೂಲಕ ಆಗ್ತಾ ಇದ್ರೆ, ಆ ಟೋವಿಂಗ್ ಎಷ್ಟು ದಿನ ಇರುತ್ತೆ ಅದು ಕೂಡ ಪ್ರಶ್ನೆ ಆಗುತ್ತೆ. ಇಲ್ಲ, ಕಾರಲ್ಲಿ ಇಂಜಿನ್ ಇಲ್ಲ ಅಂತ ಹೇಳಿದ್ದು ನಾನಲ್ಲ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದ ಸಂಸದರು ಹೇಳಿದ್ದು, ಅವ್ರಿಗೆ ಹೇಳಿದ್ದಾರೆ ಅಂತ ನಾನು ಹೇಳಿದೆ. ಅಲ್ಲ, ಇಲ್ಲಿ ನೀವು ಹೇಳಿದ್ರಿ, ಯಾಕಂದ್ರೆ ಬರೀ ಇಂಜಿನ್ ಇಲ್ವೋ, ಅದು ಒಳಗೆ ಇನ್ನೂ ಏನೇನೆಲ್ಲ ಇಲ್ವೋ, ನಮಗೆ ಹೊರಗಡೆ ಕಾರ್ ಮಾತ್ರ, ಬಾಡಿ ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ. ಹಂಗಾಗಿ ಅವ್ರು ಇಂಜಿನ್ ಒಂದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾವು ಆ ಕಾರ್ ಒಳಗೆ ಹೋಗಿ ನೋಡ್ಬೇಕೀಗ, ಇನ್ನೂ ಏನೇನೆಲ್ಲ ಇಲ್ಲ, ಮತ್ತು ಇನ್ನೂ ಏನೇನೆಲ್ಲ ತೆಗಿತಾರೆ. ಈಗ ಎಲೆಕ್ಷನ್ ಆದಮೇಲೆ ಇನ್ನೂ ಏನೇನೆಲ್ಲ ಹೋಗುತ್ತೆ, ಪಾರ್ಟ್ಸು. ನಾಳೆ 4 ಟೈರ್ ಹೋಗ್ಬಿಟ್ರೆ ಈ ಟೋ ಮಾಡಬೇಕಿದ್ರು 2 ಟೈರ್ ಆದ್ರೂ ಇರಬೇಕಲ್ಲ ಶ್ರೀಪಾದ್.
ಮುಂದ್ಗಡೆ ಎತ್ತೆ ಟೋಯಿಂಗು, ಹಿಂದ್ಗಡೆ 2 ಟೈರ್ ಇರಬೇಕಲ್ಲ. ನಾಳೆ ಎಲೆಕ್ಷನ್ ಆಗಿ 5 ಪಾಲಿಕೆ ಹೋಯ್ತಂದ್ರೆ 4 ಟೈರ್ ಜೊತೆಗೆ ಈ ಎಕ್ಸ್ಟ್ರಾ ಒಂದು ಟೈರ್ ಇಟ್ಟಿರ್ತಾರಲ್ಲ ಹಿಂದ್ಗಡೆ, ಅದಕ್ಕೆ ಏನಂತಾರೆ, ಅದು ಕೂಡ ಹೋಗುತ್ತೆ ಅಂತ. ಸೊ ಹಿಂಗಾಗಿ ಬಹುಶಃ ಭಾಳ ಕಷ್ಟ ಇದೆ ಮುಂದೆ ಹೋಗ್ತಾ ಅದಕ್ಕೆ ಅಲ್ವ ಇವರು ಡೆಲ್ಲಿಗೆ ಹೋಗಿ ಇಷ್ಟೆಲ್ಲ ಸಾಹಸ ಮಾಡಿದ್ದು. ನಮ್ಮ ದಿಲ್ಲಿ ಮೂಲಗಳು ಹೇಳ್ತಾ ಇತ್ತು ಏನಂದರೆ, ಕೃಷ್ಣ ಬೈರೇಗೌಡರು ಯಾವ ಲೆವೆಲಿಗೆ ಪಟ್ಟು ಹಾಕಿದ್ರು ಅಂದರೆ ಶತಾಯಗತಾಯ ತಗೊಂಡು ಬರಲೇಬೇಕು ಅಂತೇಳಿ. ಈಗ ಮೇಲ್ನೋಟಕ್ಕೆ ಹೊರನೋಟಕ್ಕೆ ನೋಡೋರಿಗೇನೋ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ ದಿಲ್ಲಿಯಿಂದ ಬಂದರು ಅಂತೇಳಿ, ಮೇಲ್ನೋಟಕ್ಕೆ ಹೊರನೋಟಕ್ಕಷ್ಟೇ ಸಮಸ್ಯೆ ಪರಿಹಾರ, ಒಳನೋಟದಲ್ಲೇ ಸಮಸ್ಯೆ ಇನ್ನೂ ಹಂಗೇ ಇದೆ, ಸಮಸ್ಯೆ ಇನ್ನೂ ತೀವ್ರವಾಗಿದೆ. ಅದು ಯಾವಾಗ ಸ್ಫೋಟ ಆಗುತ್ತೆ ಅದನ್ನು ಒಳನೋಟದಲ್ಲೇ ಮುಂದೆ ಹೇಳೋಣ ಶ್ರೀಪಾದ್. ಖಂಡಿತ. ಥ್ಯಾಂಕ್ ಯು ವೀರೇಂದ್ರ. ಸದ್ಯಕ್ಕೆ ರಾಜಕೀಯ ಪರಿಸ್ಥಿತಿ ಅಂತೂ ಈ ರೀತಿ ಇದೆ. 4 ವೀಲ್ಗಳ ಜೊತೆಗೆ ಹಿಂದೆ ಒಂದು ವೀಲ್ ಇರುತ್ತಲ್ಲ, ಅದಕ್ಕೆ ಎಕ್ಸ್ಟ್ರಾ ವೀಲ್ ಅಂತ ಸದ್ಯಕ್ಕೆ ನಾವಿಲ್ಲಿ ಹೇಳೋಣ. ಬೇರೆ ರೀತಿಯೂ ಕರೀತಾರೆ, ಆದರೆ ಅದು ಇಲ್ಲಿ ಅದು ಸೂಕ್ತ ಅಲ್ಲ. ಸೊ ಸದ್ಯಕ್ಕೆ ಮುಂದಿನ ದಿನಮಾನಗಳಲ್ಲಿ ಕಾಲ ಈ ಎಲ್ಲ ಬೆಳವಣಿಗೆಗಳಿಗೆ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದನ್ನು ಮತ್ತೆ ಇದೇ ಒಳನೋಟದಲ್ಲಿ ಹೇಳೋಣ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.